यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। ಮೆರವಣಿಗೆಯ ಮೂಲಕ ಎಲ್ಲರೂ ಭಾಗವಹಿಸಿ ಅಭಿಮಾನದಿಂದ ಎಲ್ಲರೂ ಬಂದಿದ್ದೀರಿ. ಅಭಿಮಾನಕ್ಕೆ ನಾವು ಯಾವತ್ತು ಮಾಧ್ಯಮ ಮಿತ್ರರಲ್ಲಿ ವಿನಂತಿಸಿಕೊಳ್ಳೋದೇನೆಂದ್ರೆ, ಇವತ್ತು ವಿಜಯಪುರ ನಗರದಲ್ಲಿ ವಿಜಯಪುರ ಜಿಲ್ಲಾ ಗಾಣಿಗ ಸಮಾಜದ ಮುಖಂಡ ಬಾಂಧವರು ಸೇರಿಕೊಂಡು ಸಿದ್ದೇಶ್ವರ ದೇವಸ್ಥಾನದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಬೃಹತ್ ಮೆರವಣಿಗೆ ಮಾಡುವುದರ ಮುಖಾಂತರ ಘನತೆ ಹೊತ್ತ ಸರ್ಕಾರದ ಮುಖ್ಯಮಂತ್ರಿಗಳಲ್ಲಿ ಮತ್ತು ಕಾಂಗ್ರೆಸ್ ಪಕ್ಷದ ರಾಜ್ಯ ಹಾಗೂ ರಾಷ್ಟ್ರೀಯ ಮುಖಂಡರಲ್ಲಿ ಮನವಿ ಮಾಡಿಕೊಂಡಿದ್ದೇವೆ. ಗಾಣಿಗ ಸಮಾಜಕ್ಕೆ ಸ್ವತಂತ್ರ ನಂತರ ನೀವು ಮಂತ್ರಿಯನ್ನಾಗಿ ಮಾಡಿಲ್ಲ ಕಾಂಗ್ರೆಸ್ ಸರ್ಕಾರದಲ್ಲಿ. ಅದಕ್ಕೆ ಇವತ್ತು ಸನ್ಮಾನ್ಯ ಲಕ್ಷ್ಮಣ್ ಸವದಿ ಅವರನ್ನ, ಭದ್ರಾವತಿಯ ಸಂಗಮೇಶ್ BK ಅವ್ರನ್ನ ಸಚಿವ ಸಂಪುಟದಲ್ಲಿ ತೆಗೆದುಕೊಳ್ಬೇಕು. ವಿಶೇಷವಾಗಿ ಲಕ್ಷ್ಮಣ್ ಸವದಿ ಅವರು ಉತ್ತರ ಕರ್ನಾಟಕದಲ್ಲಿ ತಮ್ಮದೇ ಆದಂಥ ಜನಪ್ರಿಯತೆಯ ಛಾಪನ್ನು ಹೊಂದಿದ್ದಾರೆ. ಅವ್ರನ್ನ ಕೇವಲ ಮಂತ್ರಿಯನ್ನು ಮಾಡೋದು ಅಷ್ಟೇ ಅಲ್ಲ, ಈ ರಾಜ್ಯದಲ್ಲಿ ಶ್ರೀಯುತ DK ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರದಲ್ಲಿ ಅವರು ಉಪಮುಖ್ಯಮಂತ್ರಿಯನ್ನು ಮಾಡಿ ಒಂದು ಒಳ್ಳೆಯ ಖಾತೆಯನ್ನು ಕೊಟ್ಟರೆ ಈ ಪಕ್ಷಕ್ಕೆ ಮತ್ತಷ್ಟು ಬಲ ತುಂಬತಕ್ಕಂಥ ಕೆಲಸ ಲಕ್ಷ್ಮಣ್ ಸವದಿ ಅವರು ಮಾಡುವಂತ ಒಂದು ಸಾಮರ್ಥ್ಯ ಅವರಲ್ಲಿದೆ. ಹೀಗಾಗಿ ನೀವು ಕೇವಲ ಗಾಣಿಗ ಸಮಾಜಕ್ಕೆ ಕೊಟ್ಟಂಗೆ ಆಗೋದಿಲ್ಲ, ಒಬ್ಬ ಸಮರ್ಥ ಕಾಂಗ್ರೆಸ್ ಪಕ್ಷದ ನಾಯಕನಿಗೆ ಸ್ಥಾನ ಕೊಟ್ಟಂಗೆ ಆಗ್ತದೆ. ಅದ್ರ ಜೊತೆಗೆ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಗಾಣಿಗರಿಗೆ ಸಮಾಧಾನದ ನಿಟ್ಟುಸಿರು ಬಿಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂಗೆ ಆಗ್ತದ. ತಾವು ಮಾಡಿ ಕೊಡದೇ ಇದ್ರೆ ಮುಂದಿನ ದಿನಮಾನದಲ್ಲಿ ಈ ಸಮಾಜ ಯಾವುದಾದರೂ ವ್ಯತಿರಿಕ್ತ ನಿರ್ಣಯ ಕೈಗೊಂಡ್ರೆ ನಾವು ಪಕ್ಷದಲ್ಲಿ ಇರ್ತಕ್ಕಂಥ ಮುಖಂಡರು ಅದಕ್ಕೆ ಹೊಣೆ ಆಗೋದಿಲ್ಲ. ಯಾಕಂದ್ರೆ ಅವರೆಲ್ಲರೂ ನಮ್ಗೆ ಕೇಳ್ತಾ ಇದ್ದಾರೆ, ನೀವೇನ್ರಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿದ್ದೀರಿ, ಕಾಂಗ್ರೆಸ್ದಾಗ ಮುಖಂಡರಾಗಿದ್ದೀರಿ, ನೀವು ಯಾಕಿರ್ತೀರಿ? ಕಾಂಗ್ರೆಸ್ ಪಕ್ಷದೊಳಗೆ ಇವತ್ತಿಗೂ ಮಂತ್ರಿ ಮಾಡಿಲ್ಲ, ನೀವೆಲ್ಲ ಜಿಲ್ಲಾ ಅಧ್ಯಕ್ಷರಾಗಿ ಯಾಕಿರುವುದು, ನೀವೆಲ್ಲ ಕಾಂಗ್ರೆಸ್ ಪಕ್ಷದಾಗ ಯಾಕಿರ್ತೀರಿ?
ಒಂದು ನಮ್ಮ ಸಮಾಜಕ್ಕೆ ಮಂತ್ರಿನೇ ಇಲ್ಲಪ್ಪ ಅಂದ್ರೆ ನಮಗೆ ಬಹಳ ನೋವಿನಿಂದ ಅವ್ರಿಗೆ ಏನು ಉತ್ತರ ಕೊಡಬೇಕೋ ತಿಳಿತಾ ಇಲ್ಲ. ಇಂಥ ಸಂದಿಗ್ಧ ಸ್ಥಿತಿಯಲ್ಲಿ ನಾವೆಲ್ಲ ಕಾಂಗ್ರೆಸ್ ಮುಖಂಡರು ಈ ಉತ್ತರ ಕರ್ನಾಟಕದಲ್ಲಿ ಬಹಳಷ್ಟು ಜನ ಇದ್ದೇವೆ. ನೀವು ಈ ಸಮಾಜಕ್ಕೆ ನ್ಯಾಯವನ್ನು ಒದಗಿಸಿಕೊಡ್ಬೇಕು ಅಂತೇಳಿ ಈ ವಾಹಿನಿಗಳ ಮುಖಾಂತರ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಮುಸ್ಲಿಂ ಅವರು ಮೈನಾರಿಟಿ ಅವರು ಜಮೀರ್ ಅಹಮದ್ ಖಾನಿಗೆ ಡಿಸಿಎಂ ಸ್ಥಾನ ಕೊಡಕ್ಕೆ ಅಂತಾರೆ. ಎಂ.ಬಿ. ಪಾಟೀಲ್ ಅಭಿಮಾನಿ ಅವರು ಡಿಸಿಎಂ ಕೊಡಬೇಕು ಹಾಗೂ ದಲಿತರು ಡಿಸಿಎಂ ಕೊಡಬೇಕು. ಯಾರಿಗೆ ಕೊಡಬೇಕು? ಈಗಾಗಲೇ ನಾನು ಸೌದಿ ಅವರನ್ನ ಉಪಮುಖ್ಯಮಂತ್ರಿ ಮಾಡ್ರಿ ಅಂತ ಆಗ್ರಹ ಮಾಡಿದೆ. ಎಷ್ಟು ಜನರಿಗೆ ಉಪಮುಖ್ಯಮಂತ್ರಿ ಮಾಡಬೇಕು ಅಂತ ತಮ್ಮ ಪ್ರಶ್ನೆ. ಯಾಕೆ ನಾನು इंशाल इंग्लिश मीडियम स्कूल विजयपुर एडमिशन्स ओपन। नर्सरी से लेकर हाई स्कूल तक एडमिशन शुरू हो चुके हैं। यहाँ बच्चों को दुनियाई तालीम के साथ साथ दीनी तालीम भी दी जाती है। क्वालिफाइड टीचर्स, फ्रेंडली एनवायरनमेंट और सीसीटीवी सर्वेलेंस के साथ बच्चों की हिफाजत, हायरार्की मैनेजमेंट के जरिए डिसिप्लिन और बेहतरीन तालीम का ख्याल रखा जाता है। स्कूल में स्मार्ट क्लासेस, कंप्यूटर क्लासेस, स्पोकन इंग्लिश, स्पोर्ट्स और एक्टिविटी बेस्ड लर्निंग के जरिए बच्चों का ओवरऑल डेवलपमेंट किया जाता है। बस फैसिलिटी और गर्ल्स और बॉयज के लिए सेपरेट सैनिटेशन मौजूद है। बच्चों को वैकेशन क्लासेस भी लिए जा रहे हैं। एड्रेस नियर अजहर ग्राउंड, केएचबी कॉलोनी, महबूब नगर, विजयपुर। अपने बच्चों के बेहतरीन मुस्तकबल के लिए आज ही एडमिशन्स कंफर्म कीजिए। तो देर किस बात की, स्क्रीन पर दिए गए नंबर्स पर कॉल करके अपने बच्चों के एडमिशन्स कंफर्म कीजिए। ಸೌದಿ ಅವರಿಗೆ ಹೇಳಿದೆ ಅಂದ್ರೆ ಹಿಂದೆ ಅವರು ಬೇರೆ ಪಕ್ಷದಲ್ಲಿದ್ದಾಗ ಅವರು ಸೋತ್ರು ಸಹ ಆ ಪಕ್ಷ ಅವರನ್ನು ಗುರುತಿಸಿ ಉಪಮುಖ್ಯಮಂತ್ರಿ ಮಾಡ್ತು. ಸಾಮಾನ್ಯ ಅಲ್ಲ, ಯಾಕಂದ್ರೆ ಆ ಸಮರ್ಥ ನಾಯಕತ್ವ ಅವರಲ್ಲಿ ಇದೆ ಅಂತೇಳಿ ಮಾಡ್ತು. ನಾನು ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ವಿನಂತಿ ಏನ್ ಮಾಡ್ಕೊಳ್ತೀನಿ ಅಂದ್ರೆ ಟಿಕೆಟ್ ಯಾಕೆ ಕೊಟ್ಟಿಲ್ಲ? ಉಪಮುಖ್ಯಮಂತ್ರಿ ಅದಕ್ಕೆ ಅವ್ರು ಕೊಟ್ಟಿಲ್ಲ. ಉಪಮುಖ್ಯಮಂತ್ರಿ ಮಾಡಿದ್ರು ಅವ್ರಿಗೆ ಮಾಡಿದ್ರೆ ಟಿಕೆಟ್ ಕೊಟ್ಟಿಲ್ಲಂತೆ ಅವ್ರು ಬಿಟ್ಟು ಇವತ್ತು ಕಾಂಗ್ರೆಸ್ಗೆ ಬಂದ್ರಲ್ಲ. ಅವ್ರು ಟಿಕೆಟ್ ಕೊಟ್ರೆ ದಯಮಾಡಿ ಒಂದು ಮಾತು ಹೇಳ್ತೀನಿ, ಅವರಿಗೆ ಟಿಕೆಟ್ ಕೊಟ್ಟಿದ್ರು ಅಥವಾ ಅವ್ರು ಬಿಜೆಪಿಯಲ್ಲಿ ಇದ್ರೆ ಇವತ್ತು ಕಾಂಗ್ರೆಸ್ ಪಕ್ಷ ಇನ್ನೂ 20 ರಿಂದ 25 ಸೀಟ್ಗಳನ್ನ ಕಡಿಮೆ ಆಗ್ತಿತ್ತು. ಇವತ್ತು ಲಕ್ಷ್ಮಣ್ ಸವದಿ ಅವ್ರು ಬಂದ್ರು ಅಂತೇಳಿ ಇವತ್ತು ತಾವೆಲ್ಲ ಮಾತಾಡ್ತೀರಿ, ಗಾಣಿಗರು ನೀವೆಲ್ಲ ಬಿಜೆಪಿ ಪರವಾಗಿದ್ದೀರಿ ಅಂತೇಳಿ ನನಗೆ ಕೇಳಿಸ್ತದ, ನಮ್ಗೆಲ್ಲ ಗೊತ್ತಾಗ್ತದ ಯಾಕಿದಾರ. ಭಾರತೀಯ ಜನತಾ ಪಕ್ಷದವರು ಒಂದ್ ಸಪೋನೆ ಇಲ್ಲಿ ಕರ್ನಾಟಕದ ಬಂದಾಗ 3 ಮಂದಿಗೆ ಮಂತ್ರಿಯನ್ನು ಮಾಡಿದ್ರು. ಲಕ್ಷ್ಮಣ್ ಸವದಿ ಅವರಿಗೆ, ಬೆಳ್ಳುಬ್ಬಿ ಅವರಿಗೆ, ಬಿಜಿ ಪುಟ್ಟಸ್ವಾಮಿ ಅವರಿಗೆ. ನಾವು 80 ವರ್ಷಗಳ ಕಾಲ ಇದ್ದಂತ ಸರ್ಕಾರ ಇವತ್ತು ನೀವು ಕನಿಷ್ಠ 70 ವರ್ಷ ಈ ರಾಜ್ಯವನ್ನು ಆಳಿದಿರಿ. ಇವತ್ತು ನೀವು ಒಂದು ಸ್ಥಾನವನ್ನ ಕೊಟ್ರೆ ಈ ಸಮಾಜ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಧ್ಯೇಯ ಏನದಪ್ಪ ಅಂದ್ರೆ ಸಾಮಾಜಿಕ ನ್ಯಾಯ ಕೊಡ್ಬೇಕು, ಎಲ್ಲ ಸಮಾಜಗಳಿಗೆ ನ್ಯಾಯವನ್ನು ಒದಗಿಸಿಕೊಡ್ಬೇಕು. ಇವತ್ತು ನೀವು ಲಿಂಗಾಯತರೊಳಗೆ ಅನೇಕ ಒಳಪಂಗಡಗಳದಾವ್, ನೀವು ಲಿಂಗಾಯತರಿಗೆ ಯಾರಿಗೋ ಕೊಟ್ಬಿಟ್ಟಿನಪ್ಪ ಅಂದ್ರೆ ಇವತ್ತು 80 ವರ್ಷದಿಂದ ಒಂದು ಸಮಾಜಕ್ಕೆ ಕೂಗೈತಪ್ಪ ಅಂದ್ರೆ ಅದಕ್ಕೆ ಲಕ್ಷ್ಯ ಕೊಡ್ಬೇಕು ಅಂತಕ್ಕಂಥ ಆಗ್ರಹ ನಂದೈತಿ. ಅಷ್ಟು ಕೆಪೇಬಲ್ ಅದಾರ ತಿಳ್ಕೊಂಡು ಅವ್ರಿಗೆ ಉಪಮುಖ್ಯಮಂತ್ರಿ ಮಾಡ್ರಿ ಅಂತೇಳಿ ನಂದು ಆಗ್ರಹ ಐತಿ. ಇವತ್ತಿನ ಈ ಒಂದು ಮನವಿ ಏನು ಪ್ರತಿಭಟನೆ ಮಾಡಿದ್ದೇವೆ, ಅದರ ಮುಖ್ಯ ಉದ್ದೇಶ ಅಂದ್ರೆ ನಮ್ಮ ಸಮಾಜ ಇಲ್ಲಿವರೆಗೂ ಸಚಿವ ಸ್ಥಾನ ಯಾವುದೂ ಕೊಟ್ಟಿಲ್ಲ. ಸಾಕಷ್ಟು ಈಗಾಗಲೇ ಕೇವಲ 2-3 ಜನ ಮಾತ್ರ ನಮ್ಮ ಸಚಿವ ಇದ್ದಾರೆ. ಅವರಲ್ಲಿ ಅಟ್ಲೀಸ್ಟ್ ನಮ್ಮ ಹಿರಿಯರು, ಮುತ್ಸದ್ದಿಗಳು, ಪ್ರಭಾವಿಗಳು, ಉತ್ತರ ಕನ್ನಡದ ಪ್ರಭಾವಿ ರಾಜಕಾರಣದಲ್ಲಿ ಮುಂಚೂಣಿಯಲ್ಲಿ ಇರುವಂತ ನಮ್ಮ ಲಕ್ಷ್ಮಣ ಸವದಿ ಅವರು ಈಗ ಶಾಸಕರು ಅಥಣಿ ಮತಕ್ಷೇತ್ರದಿಂದ ಅವರು ಕೇವಲ ಸಮಾಜಕ್ಕಾಗಿ ಅಷ್ಟೇ ಮಾಡಿಲ್ಲ, ಅಥಣಿಯಲ್ಲಿ ಸಮಾಜ ಬಿಟ್ಟು ಎಲ್ಲ ಸಮಾಜಕ್ಕೂ ನ್ಯಾಯ ಒದಗಿಸಿಕೊಡಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಅವರು ಅದೇ ಕಾರಣಕ್ಕಾಗಿ ಅವರು ಈ ಒಂದು ವಿಧಾನಸಭೆಯಲ್ಲಿ ಅತಿ ಹೆಚ್ಚಿನ ಮತದ ಅಂತರದಿಂದ ಗೆದ್ದು ಬಂದಿದ್ದಾರೆ. ಇದು ಸಾಮಾನ್ಯ ಅಲ್ಲ. ಯಾಕಂದ್ರೆ ಅಥಣಿಯಲ್ಲಿ ನಮ್ಮ ಸಮಾಜ ಬಹಳ ಕಡಿಮೆ ಇದ್ರು ಅಲ್ಲಿ ಅತಿ ಹೆಚ್ಚಿನ ಮತದಿಂದ ಗೆಲ್ಲಬೇಕಾದರೆ ಅವರು ಎಲ್ಲ ಸಮಾಜಗಳಿಂದ ಎಷ್ಟು ಒಡನಾಟ ಇದೆ, ಎಲ್ಲರ ಸಮಾಜಕ್ಕೆ ಎಷ್ಟು ಉದ್ಧಾರ ಮಾಡಿದ್ದಾರೆ ಅನ್ನುವಂಥದ್ದು ತೋರಿಸಿಕೊಡ್ತದೆ. ಈ ಅವರ ಒಂದು ಎಲಿಜಿಬಿಲಿಟಿ, ಅವರು ಸಚಿವ ಸ್ಥಾನ ಕೊಡಕ್ಕೆ ಎಲ್ಲವ ಅರ್ಹತೆ ಮೀರಿ ಅವರಲ್ಲಿ ಗುಣಗಳಿದಾವೆ. ದಯಮಾಡಿ ಆ ಒಂದು ಗುಣಗಳನ್ನು ಕನ್ಸಿಡರ್ ಮಾಡಿ ಅವರಿಗೆ ಸಚಿವ ಸ್ಥಾನ ಕೊಡ್ಲಕ್ಕೆ ಬೇಕು, ಕೊಡ್ತಾರಂತ ನಮ್ಮ ಒಂದು ಆಶೆ ಇದೆ. ನನ್ನ ಹೆಸರು ಬಿ ಪಾಸೋಡಿ, ಬಿಜಾಪುರ ಜಿಲ್ಲಾ ಗಾಣಿಗ ಸಮಾಜ ಅಧ್ಯಕ್ಷ. ಮಿತ್ರರಿಗೆ ಹೊಂದಿಸಿ ಲಕ್ಷ್ಮಣ ಸವದಿ ಅವರಿಗೆ ಸಮಾಜದಿಂದ ಮಿನಿಸ್ಟರ್ ಕೊಡಬೇಕಾಗಿ ಮತ್ತು ಅವರು ಡಿ ಕೆ ಶಿವಕುಮಾರ ಮತ್ತು ಸಿದ್ದರಾಮಯ್ಯ ಸಾಹೇಬರು ಕರೆಸಿ ಅವರನ್ನ ಆಹ್ವಾನಿಸಿ
ಪಕ್ಷಕ್ಕೆ ಸೇರಿಸಿಕೊಂಡು ಅವರನ್ನ ಈಗ ಕಡೆಗಣಿಸಿದ್ದು ಮಹಾ ತಪ್ಪ. ಒಂದನೇ ಹಂತದಲ್ಲಿ ಕೊಡ್ಬೇಕಾಗಿತ್ತು, ಆದ್ರೂ ಈಗ ಎರಡನೇ ಹಂತದಾಗಾದ್ರೂ ಕೊಡ್ತಾರಂತ ನಾವು ಭಾವಿಸಿಕೊಂಡಿದೀವಿ. ಏನೇ ಇದ್ದರೂ ನಮ್ಮ ಸಮಾಜ ಈ ಇಡೀ ಕರ್ನಾಟಕ ರಾಜ್ಯದಂತ ಹೋರಾಟ ಮಾಡ್ಬೇಕಾಗ್ತದ. ಈ ಇಷ್ಟರ ಮೇಲೆ ಸಚಿವ ಸ್ಥಾನ ಕೊಟ್ರ ನಮ್ಮ ಸಮಾಜಕ್ಕೊಂದು ಒಂದು ಏನೋ ಕೊಡುಗೆ ಕೊಟ್ಟಂಗ ಆಗ್ತದಂತ ನಮ್ಮೆಲ್ಲರ ಅಪೇಕ್ಷೆ. ಇಡೀ ಬಿಜಾಪುರ ಜಿಲ್ಲಾದಂತ ನಮ್ಮ ಸಮಾಜದವರು ಎಲ್ಲರೂ ಕಳಕಳಿಯಿಂದ ವಿನಂತಿಸುತ್ತೇವೆ. ಸರಿ, ಕಾಂಗ್ರೆಸ್ ಗೌರ್ಮೆಂಟ್ ಏನ್ ಕಾಂಗ್ರೆಸ್ ಹೋಗ್ಬೇಕಲ್ಲ, ಲಕ್ಷ್ಮಣ ಸವದಿ ನೈವೇನೈತಿ ಕರ್ಕೊಂಡು ಮುಂದೆ ಯಾವುದೇ ತರದ ಮುನ್ನೆಲೆ ತರ್ತಾ ಇಲ್ಲ. ಯಾಕೆ ಸಮಸ್ಯೆ ಏನಾಗತ್ತದ? ಅದು ನೋಡ್ರಿ, ಅದು ಸಮಸ್ಯೆ ಸರ್ಕಾರದಾಗ ಏನೋ ಇರ್ತದ, ಅದು ಅವರು ಬಿಟ್ಟು ವಿಚಾರ. ನಾವು ಅಷ್ಟು ದೊಡ್ಡವರಲ್ಲ. ಅದು ಈಗ ಅವರಿಗೆ ಕರೆಸ್ಕೊಂಡು ಅಲ್ಲಿದಿಂದ ವಿಮಾನದಾಗ ಒಯ್ದು ಟಿಕೆಟ್ ಕೊಟ್ಟು ಆರಿಸಿ ತಂದು ಇಡೀ ಪ್ರಥಮ ಕರ್ನಾಟಕದಾಗೆ ಎರಡನೇ ಹಂತದಾಗ ಆರಿಸಿ ಬಂದವರು ಲಕ್ಷ್ಮಣ ಸವದಿ ಸಾವ್ಕಾರು. ಆದ್ರೆ ಅವರಿಗೆ ಒಂದನೇ ಹಂತದಾಗೆ ಕೊಡ್ಬೇಕಾಗಿತ್ತು, ಆದ್ರೂ ಕೊಟ್ಟಿಲ್ಲ. ಇರ್ಲಕ್ಕ ಇನ್ನು ಎರಡನೇ ಹಂತದಾಗಾದ್ರೂ ಕುಡಿಯಬೇಕು, ಸಚಿವ ಸ್ಥಾನ ಕುಡಿಯಬೇಕು. ಮಲ್ಲಣ್ಣ ಮನಗೋಳಿ, ಸಿಂದಗಿ ತಾಲೂಕಾ ಗಾಣಿಗೆ ಸಮಾಜದ ಅಧ್ಯಕ್ಷರು. Admissions are open in Al-Huda उर्दू मीडियम स्कूल एंड लीड इंग्लिश मीडियम स्कूल विजयपुर। तालीम की बेहतरीन पहचान बन चुके अल-हुदा उर्दू मीडियम स्कूल और लीड इंग्लिश मीडियम स्कूल सिर्फ एक स्कूल नहीं बल्कि बच्चों के बेहतर मुस्तकबल की मजबूत बुनियाद हैं। यहाँ मॉडर्न एजुकेशन के साथ साथ दीनी तालीम भी दी जाती है ताकि बच्चे करिकुलर एक्टिविटीज के साथ साथ को करिकुलर एक्टिविटीज के जरिए अखलाक, कम्युनिकेशन स्किल्स और ओवरऑल डेवलपमेंट में आगे बढ़ सके। स्कूल में मौजूद हैं वेल क्वालिफाइड और एक्सपीरियंस्ड टीचर्स, वेल इंफ्रास्ट्रक्चर और फर्निश्ड क्लासरूम्स, प्लेग्राउंड और वैन फैसिलिटी, सीसीटीवी सर्वेलेंस, स्पोकन इंग्लिश, अबैकस और स्मार्ट क्लासेस, स्पोर्ट्स, साइंस एंड मैथ्स एक्टिविटीज, दीनियात एग्जीबिशन और क्विज कॉम्पिटिशन्स, ओनली फीस नो डोनेशन। हर क्लास में सिर्फ 25 से 30 स्टूडेंट्स का इंटेक रखा गया है। वेकेशन क्लासेस भी लिए जा रहे हैं, तो देर किस बात की, नर्सरी से 10th तक के लिए एडमिशन्स शुरू हो चुके हैं। एड्रेस JM रोड, KSB कॉलोनी, नियर इंदिरा नगर, विजयपुर। अधिक जानकारी के लिए स्क्रीन पर दिए गए नंबर्स पर कॉल करें। ಸಮಾಜ ಮತ್ತು ಮಾಧ್ಯಮ ಮಿತ್ರರಿಗೆ ನಮಸ್ಕರಿಸುತ್ತಾ, ನಮ್ಮ ಸಮಾಜಕ್ಕೆ 80 ವರ್ಷದಿಂದ ಸಚಿವ ಸ್ಥಾನ ಸಿಕ್ಕಿಲ್ಲ. ನಮ್ಮ ಸಂವಿಧಾನ ಸಿಕ್ಕ ಹಿಡಿದು ನಮ್ಮ ಸಮಾಜಕ್ಕೆ ಸಚಿವ ಸ್ಥಾನ ಸಿಕ್ಕಿಲ್ಲ. ಆದ ಕಾರಣ ನಮ್ಮ ಅತನಿ ಮತಕ್ಷೇತ್ರದ ಶಾಸಕರಾದಂತ ಲಕ್ಷ್ಮಣ ಸವದಿ ಅವರಿಗೆ ಈಗ 2023ರಲ್ಲಿ ಅವರು ಪ್ರಥಮ ಬಾರಿ ಜೈಬೇರಿಯನ್ನು ಇಡೀ ರಾಜ್ಯದಾಗೆ ಹೆಚ್ಚಿನ ರಿಸಲ್ಟ್ ತಗೊಂಡು ಅವರು ಜೈಬೇರಿ ಹೊಡಿಸಾರ. ಆದ ಕಾರಣ ಅವರಿಗೆ ನಮ್ಮ DK ಶಿವಕುಮಾರ್ ಅಲ್ಲಿ, ಸಿದ್ದರಾಮಯ್ಯ ಸಾಹೇಬ್ರ ಅಲ್ಲಿ ಅವ್ರಿಗೆ ಮಾತು ಕೊಟ್ರ. 2023 ಸೆಕೆಂಡ್ ಚಾನ್ಸ್ ಅಲ್ಲಿ ನಿಮ್ಗ ಮಂತ್ರಿ ಮಾಡ್ತೇವೆ ಮಾತು ಕೊಟ್ರ. ಆ ಮಾತಿನಂತೆ ಅವ್ರಿಗೆ ಸಚಿವ ಮಾಡ್ಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊತೀವಿ. ಮತ್ತೆ ನಮ್ಮ ಗಾಣಿಗೇರ ಸಮಾಜನು ಇಡೀ ರಾಜ್ಯದಲ್ಲಿ 45ರಿಂದ 50 ಲಕ್ಷ ಜನ ಇದೆ, ಅವರಿಗೆ 80 ವರ್ಷದ ನ್ಯಾಯ ಸಿಕ್ಕಿಲ್ಲ. ಆದ ಕಾರಣ ನಮ್ಮ ಲಕ್ಷ್ಮಣ ಸವದಿ ಅವರಿಗೆ ಸಚಿವ ಸ್ಥಾನ ನೀಡಬೇಕಾಗಿ ನಮ್ಮ DK ಶಿವಕುಮಾರ ಮತ್ತು ಸಿದ್ದರಾಮಯ್ಯ ಅವರು, ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರಿಗೆ ನಾವು ಮನವಿ ಮಾಡ್ಕೊತೇವು. ಮತ್ತು DC ಆಫೀಸ್ಗೆ ಇವತ್ತು ಮನವಿ ಕೊಡಾಕ್ ಬಂದೆವು. ಒಂದ್ ವೇಳೆ ನಮ್ಮ ಗಾಣಿಗ ಸಮಾಜಕ್ಕೆ ಅವರು ಮಂತ್ರಿ ಸ್ಥಾನ ಕೊಡದೆ ಹೋದ್ರೆ 2023ರಲ್ಲಿ ನಮ್ಮ ಲಕ್ಷ್ಮಣ ಸವದಿ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬಂದ ಬಳಿಕ 20ರಿಂದ 25 ಸೀಟ್ ಬಂದವ. ಮತ್ತೆ ಅವರು ಮಂತ್ರಿ ಸ್ಥಾನ ಒಂದ್ ವೇಳೆ ಕೊಡದೆ ಹೋದ್ರೆ 2028ಕ್ಕೆ ನಮ್ಮ ರಾಜ್ಯದ ಗಾಣಿಗ ಸಮಾಜವನ್ನು ಅವರಿಗೆ ತಕ್ಕ ಪಾಠ ಕಲಿಸ್ತದೆಂದು ನಾನು ಮಾಧ್ಯಮ ಮುಖಾಂತರ ಹೇಳೋಕೆ ಇಷ್ಟಪಡುತ್ತೇನೆ. ದರಪ್ಪ ಮಕಣಾಪುರ್. ನಮಸ್ಕಾರ. ಇವತ್ತು ಬಿಜಾಪುರ ಜಿಲ್ಲಾ ಎಲ್ಲಾ ತಾಲೂಕಿನ ಗಾಣಿಗ ಸಮಾಜದವರು ಒಗ್ಗೂಡಿ ಬಿಜಾಪುರದಲ್ಲಿ ರ್ಯಾಲಿ ಮಾಡತಕ್ಕದ್ದು, ಪ್ರತಿಭಟನೆ ಮಾಡತಕ್ಕದ್ದು ಯಾತಕ್ಕಂದ್ರ ನಮ್ಮ ಸಮಾಜದ ಹೆಮ್ಮೆಯ ನಾಯಕರಾದಂತ ಶ್ರೀ ಲಕ್ಷ್ಮಣನ ಸವದಿ ಸಾವ್ಕಾರ್ ಅವರು ಅವರಿಗೆ ಸಚಿವ ಸ್ಥಾನ ಕೊಡ್ಲಾರ ಬಟ್ಟಿಗೆ ನಾವು ಈ ತರ ರ್ಯಾಲಿ ಮಾಡ್ತಾ ಇದ್ದೆವು. ಸಚಿವ ಸ್ಥಾನ ಕೊಡ್ಬೇಕಾಗಿತ್ತು. ಯಾಕೆ ಕೊಡಲಾಗ್ಯದ ಅಂದ್ರ ಅವ್ರದಿಂದೆ ಕುರ್ಚಿ ಹಿಡ್ದಂತ ರಾಜ್ಯದಾಗ ಕಾಂಗ್ರೆಸ್ ಸರ್ಕಾರ ಅವರಿಗೆ ಕುರ್ಚಿ ಕೊಡಲಾಗ್ಯಾರ ಅಂದ್ರ ಇದ್ಯಾವ ಲೆಕ್ಕ? ನಮ್ಮ ಸಮಾಜದ್ದು ರಾಜ್ಯದಾಗ 50,000 ಮತಸಂಖ್ಯೆಗಳು, 50 ಲಕ್ಷ ಮತಸಂಖ್ಯೆ ಇರೋಂತ ಸಮಾಜ ಅದ. ನಮ್ಮ ಸಮಾಜಕ್ಕ ಬಿಟ್ರ ಯಾವುದೂ ಗುರುತಿಸೇ ಇಲ್ಲ. ಸ್ವತಂತ್ರ ಸಿಕ್ಕಾದ ಹಿಡಿದು ಇಲ್ಲಿವರೆಗೂ ಕಾಂಗ್ರೆಸ್ ಪಕ್ಷ ನಮ್ಮ ಸಮಾಜದವ್ರಿಗೆ ಸಚಿವ ಸ್ಥಾನ ಕೊಟ್ಟಿಲ್ಲ. ನಮ್ಮ ಸಮಾಜದವರಿಗೆ ಸಚಿವ ಸ್ಥಾನ ಕೊಡ್ರಿ, ಸೌದಿ ಅವ್ರಿಗೆ ಸಚಿವ ಸ್ಥಾನ ಕೊಟ್ರ ನಮ್ಮ ಸಮಾಜ ಎಲ್ಲಕ್ಕೂ ಸೌದಿ ರೆಕಾರ್ಡ್ ಬಟ್ ಮಾಡಿ ತೋರಿಸ್ತಾರ, ಆ ಕಡೆ ಇರ್ತದ. ಸಚಿವ ಸ್ಥಾನ ಕೊಡ್ಲಿಲ್ಲ ಅಂದ್ರ ಸೌದಿ ರೆಕಾರ್ಡ್ ಬಟ್ ಮಾಡ್ತಾರ, ಆ ಕಡೆ ಸಚಿವ ನಮ್ಮ ಸಮಾಜ ಹೊಳತದ ಅಂತೇಳಿ ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅಲ್ಲಿ ಮನವಿ ಮಾಡ್ತೇನೆ. ಮತ್ತು ರಾಜ್ಯ ಅಧ್ಯಕ್ಷರಾದ BK ಹರಿಪ್ರಸಾದ್ ಅವರಲ್ಲಿ ಮನವಿ ಮಾಡ್ತೀನಿ.
ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಲ್ಲಿ ಮನವಿ ಮಾಡ್ತೀನಿ ಮತ್ತು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ವಿರೋಧ ಪಕ್ಷದ ನಾಯಕರಾದಂತ ರಾಹುಲ್ ಗಾಂಧಿ ಅವರಿಗೆ ಮನವಿ ಮಾಡ್ತೀನಿ. ಇಷ್ಟ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನನ್ನ ಹೆಸರು ಪ್ರಕಾಶ್ ಪಾರ್ಸನಹಳ್ಳಿ, ಕನ್ನೊಳ್ಳಿ ತಾಲೂಕು ಸಿಂದಗಿ, ಕನ್ನೊಳ್ಳಿ ಗಾಣಿಗ समाज युवा मुखंडरू। जैसा कि आप सब जानते हैं कि आप सभी का प्यार हमारे साथ कायम है। इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।